ಕಲಘಟಗಿ ತಾಲೂಕಿನ ಶೀಗಿಗಟ್ಟಿ ಗ್ರಾಮದಲ್ಲಿ ಆಕಳುವೊಂದು 2 ಕರುಗಳಿಗೆ ಜನ್ಮ ನೀಡಿದ ಘಟನೆ ನಡೆದಿದೆ. ಹೌದು, ಕಲಘಟಗಿ ತಾಲೂಕು ಬಿ. ಶೀಗಿಗಟ್ಟಿ ಗ್ರಾಮದಲ್ಲಿ ಚನ್ನಪ್ಪ ಮಲ್ಲೇಶಪ್ಪ ಮೈಕಲ್ ಇವರ ಮನೆಯಲ್ಲಿ ಗೋಮಾತೆ 2 ಕರುಗಳಿಗೆ ಜನ್ಮ ನೀಡಿದ್ದು, ತಾಯಿ ಮತ್ತು ಮಕ್ಕಳು 2 ಸುರಕ್ಷಿತವಾಗಿವೆ ಎಂದು ಚನ್ನಪ್ಪ ಮಲ್ಲೇಶಪ್ಪ ಮೈಕಾರ್ ಅವರು ನಮ್ಮ ಜೀವನದ ನೆರಳು ನ್ಯೂಸ್ಗೆ ತಿಳಿಸಿದ್ದಾರೆ. ಅಲ್ಲಿ ಬಂದ ವೈದ್ಯಾಧಿಕಾರಿಗಳಾದ ಶಿವಣ್ಣ ಕೋರಿಯವರು ವೀಕ್ಷಣೆ ಮಾಡಿ ಯಾವುದೇ ತರದ ಸಮಸ್ಯೆ ಇಲ್ಲ, ಆಕಳು ಮತ್ತು ಕರುಗಳು 2 ಚೆನ್ನಾಗಿವೆ ಎಂದು ತಿಳಿಸಿರುತ್ತಾರೆ. ಯಾವುದೇ ಥರದಿಂದ ತೊಂದರೆ ಇಲ್ರಿ. ಹೌದು, ಹೆಂಗೆ ಆರಾಮಾಗೈತಿ ಎಲ್ಲ? ಯಾವುದೇ ತೊಂದರೆ ಇಲ್ಲ ಸರ, ಎಲ್ಲ ಆರಾಮೈತಿ, ನರ್ವದಾಗಿತ್ತು. ಎಲ್ಲ ಆರಾಮದಾವ್ರಿ, ಎಲ್ಲ ಆರಾಮದಾವ್ರಿ, ಯಾವುದೇ ತೊಂದರೆ ಇಲ್ಲ. ಅಂದರೆ ಡಾಕ್ಟ್ರ್ ಯಾರು ಬಂದಿದ್ರಿ? ಕೋರಿ ಅವರು ಬಂದಿದ್ರ? ಹಾಂ, ಆಯ್ತು, ಓಕೆ ರೀ. ಸರ ತಮ್ಮ ಹೆಸರು? ಶಿವಾನಂದ್ ಕೋರಿ ಅಂತ ಹೇಳ್ರಿ. ಹಾಂ ರೀ. ಇಲ್ಲೇ ಮುತ್ತಿಗೆ ಹಾಸ್ಪಿಟ್ಲಾಗ ಕಳೆದ 9 ತಿಂಗಳ ಹಿಂದೆ ಇದನ್ನ ಇನ್ಸಿಮಿನೇಷನ್ ಮಾಡಿದ್ವಿ. ಹಾಂ ಸರ್. ಆಮೇಲೆ ಈಗ 2 ಕರು ಹಾಕೈತಿ. ಏನಾದರೂ ಪ್ರಾಬ್ಲಮ್ ಅದು ಐತಿ ರೀ ಆಕಳಿಗೆ? ಪ್ರಾಬ್ಲಮ್ ಇಲ್ಲ ರೀ. ಹಾಂ, ನಾರ್ಮಲ್ ಹೆರಿಗೆ ಆಗೈತೆ, ಏನು ಸಮಸ್ಯೆ ಇಲ್ಲ. ನಾರ್ಮಲ್ ಆಗೈತೆ ರೀ. ಅದು ಕರುಗಳಿಗೆ ಏನಾದರೂ ಪ್ರಾಬ್ಲಮ್ ಸರ್? ಯಾವುದೂ ಏನೂ ಸಮಸ್ಯೆ ಆಗಿಲ್ಲ ರೀ. ಹಾಂ, ಈ ಥರ 2 ಕರುಗಳು ಹಾಕಿದ ಹಸುಗಳಿಗೆ ಯಾವುದಾದ್ರೂ ಪ್ರಾಬ್ಲಮ್ ಆಗಿತ್ತಾ? ಯಾವ ಥರ ಏನಿಲ್ಲ ರೀ, ಕೆಲವೊಂದು ಏನಾರು ಆದ್ರೆ ಆಗಿರ್ತಾವೆ, ಹಾಗೇನಿಲ್ಲ. ಮಾಮೂಲಿ ಆಲ್ಮೋಸ್ಟ್ ನ್ಯಾಚುರಲ್ ಡೆಲಿವರಿ ಆತ ಏನು ಪ್ರಾಬ್ಲಮ್ ಆಗೋದು. ಸೊ ಏನಾರು ಹೊಳ್ಳಿದ್ರ ಮಾಡಿದ್ರೆ ಅಷ್ಟೇ ಸಮಸ್ಯೆ ಆಗ್ತದೆ, ಇಲ್ಲ ಏನಾಗುತ್ತೆ. ಹೆಲ್ದಿ ಅದಾವು, ಹಸುನು ಹೆಲ್ದಿ ಆಗಿತ್ತು. ಒಂದು ಸಮಸ್ಯೆ ಕೆಲವೊಂದು ಟೈಮ್ದಾಗ 2 ಕರು ಹಾಕುವಾಗ ಒಂದೊಂದು ಕರು ಬದುಕ್ತಾವೆ, ಒಂದೊಂದು ಕರು ಏನೋ ತೊಂದರೆ ಆಗಿ ಪೇಲೂನು ಹೋಗ್ತಾವೆ. ಅದು ನ್ಯಾಚುರಲ್ ಡೆಲಿವರಿ ಆಗಿದ್ದರಿಂದ ಆ ಥರ ಯಾವುದೂ ಸಮಸ್ಯೆಗಳೇನಾಗಿಲ್ಲ. 2 ಆರೋಗ್ಯವಾದ, ಕರುನೂ ಆರೋಗ್ಯವಾದವು, ಹಸುನೂ ಆರೋಗ್ಯ. ಯಥಾಸ್ಥಿತಿ ಅವು ಹಾಲು ಕುಡ್ತಾ ಇದ್ದಾವೆ, ತಾಯಿನೂ ಆರೋಗ್ಯ. ಸಮಸ್ಯೆ